ನಮಸ್ತೆ ವೀಕ್ಷಕರೇ, ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಪ್ರಕೃತಿ ಮಾತೆಯ ಮಡಿಲಲ್ಲಿ ದಿನನಿತ್ಯವೂ ಹಲವಾರು ವಿಸ್ಮಯಗಳು ನಡೆಯುತ್ತಾ ಇರುತ್ತದೆ. ವಿಜ್ಞಾನಕ್ಕೂ ಸವಾಲಾಗಿರುವಂತಹ ಅದೆಷ್ಟೋ ವಿಚಾರಗಳು ಇಂದಿಗೂ ಕೂಡ ಪ್ರಕೃತಿ ಮಾತೆಯ ಮಡಿಲಲ್ಲಿ ಅಡಗಿರುವಂತಹದ್ದು. ಭಗವಂತನ ಸೃಷ್ಟಿಯಾದಂತಹ 84 ಲಕ್ಷ ಜೀವರಾಶಿಗಳಲ್ಲಿ ಕೊನೆಯದಾಗಿ ಸೃಷ್ಟಿ ಆಗಿರುವಂತಹದ್ದು ಮನುಷ್ಯರು. ಮನುಷ್ಯರಾದಂತಹ ನಮಗೆ ಭಗವಂತ ಎಲ್ಲ ಜ್ಞಾನವನ್ನ ಹಾಗೂ ಎಲ್ಲವನ್ನ ತಿಳಿದುಕೊಳ್ಳುವಂತಹ ಶಕ್ತಿಯನ್ನ ನೀಡಿದ್ದಾನೆ. ಆದರೆ ನಾವು ಏನು ಮಾಡುತ್ತೇವೆ ಎಂದರೆ ಪ್ರಕೃತಿಗೆ ಪ್ರತಿನಿತ್ಯವೂ ಕೂಡ ಹಾನಿ ಮಾಡುತ್ತಾ ಇರುತ್ತೇವೆ. ಇದರಿಂದ ಪ್ರಕೃತಿ ಮಾತೆಯ ಮಡಿಲಲ್ಲಿ ಇರುವಂತಹ ಅನೇಕ ಜೀವರಾಶಿಗಳು ಇವತ್ತು ಅಳಿವಿನ ಅಂಚಿನಲ್ಲಿ ಇರುವಂಥದ್ದು. ಮನುಷ್ಯರ ಈ ಕೃತ್ಯದಿಂದ ಇವತ್ತು ಪ್ರಕೃತಿ ಮಾತೆಯ ಮಡಿಲಲ್ಲಿ ಇರುವಂತಹ ಅನೇಕ ಬಹಳ ವಿಶೇಷವಾದಂತಹ ಜೀವರಾಶಿಗಳು ಕಣ್ಮರೆ ಆಗುತ್ತಿದೆ. ವೀಕ್ಷಕರೇ, ಪ್ರಕೃತಿ ಮಾತೆಯ ಮಡಿಲಲ್ಲಿ ಅನೇಕ ವಿಶೇಷವಾದ ಜೀವರಾಶಿಗಳು ಇರುವಂಥದ್ದು. ಇವತ್ತು ನಾವು ಬಹಳ ವಿಶೇಷವಾದ ಒಂದು ಜೀವಿಯ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಪ್ರಕೃತಿಯ ವಿಸ್ಮಯ ಯಾರ ಊಹೆಗೂ ನಿಲುಕದ ಅದೆಷ್ಟೋ ಘಟನೆಗಳು ದಿನನಿತ್ಯ ಈ ಪ್ರಕೃತಿಯಲ್ಲಿ ಆಗುತ್ತಲೇ ಇರುತ್ತದೆ. ವಿಜ್ಞಾನ ಲೋಕಕ್ಕೆ ಸವಾಲಾಗಿರುವಂತಹ ಅನೇಕ ವಿಚಾರಗಳು ಪ್ರಕೃತಿ ಮಾತೆಯ ಮಡಿಲಲ್ಲಿ ಅಡಗಿದೆ. ಇವತ್ತಿಗೂ ಕೂಡ ಯಾವ ವಿಜ್ಞಾನಿಗೂ ಪ್ರಕೃತಿಯ ರಹಸ್ಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಸಾಧ್ಯವಾಗಲಿಲ್ಲ. ವೀಕ್ಷಕರೇ, ಕಪ್ಪೆಗಳು, ಮೀನುಗಳು ಹಾಗೂ ಇನ್ನಿತರೆ ಜಲಚರ ಪ್ರಾಣಿಗಳ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಕಪ್ಪೆಗಳಲ್ಲಿ ಬಹಳ ವಿಶೇಷವಾದಂತಹ ಕಪ್ಪೆಗಳು ಕೂಡ ಇರುವಂಥದ್ದು. ಕೆಲವು ಕಪ್ಪೆಗಳು ಮಳೆಗಾಲ ಪ್ರಾರಂಭ ಆದಾಗ ಮಾತ್ರ ಕಾಣಿಸಿಕೊಳ್ಳುತ್ತದೆ. ಇನ್ನು ಕೆಲವು ಕಪ್ಪೆಗಳು ಪ್ರತಿ ವರ್ಷ ಪೂರ್ತಿಯೂ ಕೂಡ ಭೂಮಿಯ ಮೇಲೆ ಇರುತ್ತದೆ. ನೀರುಗಳಲ್ಲಿ, ಹಳ್ಳಗಳಲ್ಲಿ ಇರುವಂತಹ ಕಪ್ಪೆಗಳು ವಿಶೇಷವೂ ಕೂಡ ಬೇರೆ ಆಗಿರುತ್ತದೆ. ವೀಕ್ಷಕರೇ, ಕಪ್ಪೆಗಳಲ್ಲಿ ಸುಮಾರು 200ಕ್ಕೂ ಅಧಿಕ ಪ್ರಭೇದಗಳು ಇರುವಂಥದ್ದು. ಅವುಗಳಲ್ಲಿ ಬಹಳ ವಿಶೇಷವಾಗಿಯೂ ಕೂಡ ಕೆಲವು ಕಪ್ಪೆಗಳು ಇರುವಂಥದ್ದು. ಬಹಳ ವಿಶೇಷವಾದ ಕಪ್ಪೆಗಳಲ್ಲಿ ಹಾಗೂ ವಿಜ್ಞಾನಕ್ಕೂ ಸವಾಲಾಗಿರುವಂತಹ ಕಪ್ಪೆಗಳಲ್ಲಿ ನೇರಳೆ ಕಪ್ಪೆಯು ಕೂಡ ಒಂದಾಗಿದೆ. ಈ ಕಪ್ಪೆಗೆ ಮಹಾಬಲ ಕಪ್ಪೆ ಅಂತ ಕರೆಯುತ್ತಾರೆ. ಈ ಕಪ್ಪೆ ವರ್ಷಕ್ಕೆ ಒಂದು ಸಾರಿ ಮಾತ್ರ ಭೂಮಿಯ ಮೇಲೆ ಬಂದು ಸಂತಾನೋತ್ಪತ್ತಿಯನ್ನ ಮಾಡುತ್ತದೆ. ವರ್ಷ ಪೂರ್ತಿ ಭೂಮಿಯ ಒಳಗೆ ಇರುವಂತಹ ಈ ಕಪ್ಪೆ ಮಳೆಗಾಲದ ಸಮಯದಲ್ಲಿ ಒಮ್ಮೆ ಮಾತ್ರ ಭೂಮಿಯ ಮೇಲೆ ಬಂದು ಸಂತಾನೋತ್ಪತ್ತಿಯನ್ನ ಮಾಡುತ್ತದೆ ಎಂದು ಹೇಳುತ್ತಾರೆ. ವೀಕ್ಷಕರೇ, ಈ ಕಪ್ಪೆ ಬಹಳ ವಿಶೇಷವಾಗಿ ಇರುವಂಥದ್ದು. ಈ ಕಪ್ಪೆ ಮಳೆಗಾಲದ ಸಮಯದಲ್ಲಿ ಮಾತ್ರ ಒಂದು ದಿನ ಮೇಲಕ್ಕೆ ಬರುತ್ತದೆ. ಆದರೆ ಈ ಕಪ್ಪೆ ಎಲ್ಲ ಕಪ್ಪೆಗಳ ರೀತಿಯಲ್ಲಿ ಜಿಗಿಯುವುದಿಲ್ಲ, ಓಡುವುದಿಲ್ಲ. ನಿಧಾನವಾಗಿ ಈ ಕಪ್ಪೆ ನಡೆಯುವಂಥದ್ದು ಕಂಡುಬರುತ್ತದೆ. ಈ ಕಪ್ಪೆಯ ದೇಹವು ಸುಮಾರು 7 ಸೆಂಟಿಮೀಟರ್ ಉದ್ದವಿರುತ್ತದೆ ಮತ್ತು ಉಬ್ಬಿಕೊಂಡು ಇರುತ್ತದೆ. ಇದರ ಮೂಗು ಹಂದಿಯ ರೀತಿಯಲ್ಲಿ ಇರುತ್ತದೆ. ಹಾಗಾಗಿ ಈ ಕಪ್ಪೆಯನ್ನ ಕೆಲವರು ಹಂದಿ ಮೂತಿಯ ಕಪ್ಪೆ ಎಂತಲೂ ಕೂಡ ಕರೆಯುತ್ತಾರೆ. ಈ ಕಪ್ಪೆ ದಪ್ಪ ಸ್ನಾಯುಗಳನ್ನು ಹೊಂದಿರುವ ಸಣ್ಣ ಕಾಲುಗಳು ಮತ್ತು ತೋಳುಗಳು ಮಣ್ಣಿನಲ್ಲಿ ಅಗೆಯಲು ಇದಕ್ಕೆ ಸಹಾಯ ಮಾಡುತ್ತದೆ. ಇದರ ಹಿಂದಿನ ಕಾಲು ಬಹಳ ಚಿಕ್ಕದಾಗಿ ಇರುವುದರಿಂದ ಇದಕ್ಕೆ ಜಿಗಿಯಲು ಸಾಧ್ಯವಾಗುವುದಿಲ್ಲ. ವೀಕ್ಷಕರೇ, ಈ ಕಪ್ಪೆ ಮೊನ್ನೆ 28ನೆಯ ತಾರೀಕಿನಂದು ಕೇರಳದ ಎರ್ನಾಕುಲಂ ಜಿಲ್ಲೆಯಲ್ಲಿ ಕಾಣಿಸಿಕೊಂಡಿದೆ. ಜೆಸಿಬಿಯನ್ನ ಬಳಸಿ ಮಣ್ಣನ್ನ ಅಗಿದಾಗ ಪಾತಾಳ ಕಪ್ಪೆಯೊಂದು ಪತ್ತೆಯಾಗಿದೆ. ಈ ವೇಳೆ ಪಾತಾಳ ಕಪ್ಪೆ ಬೇರೆ ಕಡೆಗೆ ಅಲ್ಲಿಂದ ಹೋಗಿರುವಂಥದ್ದು ಜನರು ನೋಡಿದ್ದಾರೆ. ವೀಕ್ಷಕರೇ, ನಾವು ಮೊದಲೇ ಹೇಳಿರುವಂತೆ ವರ್ಷಕ್ಕೆ ಒಮ್ಮೆ ಮಾತ್ರ ಭೂಮಿಯ ಒಳಗಿನಿಂದ ಹೊರಗೆ ಬರುವ ಈ ಪಾತಾಳ ಕಪ್ಪೆಯನ್ನ ಮಹಾಬಲ ಕಪ್ಪೆ ಅಂತಲೂ ಕರೆಯುತ್ತಾರೆ. ಈ ವಿಶೇಷವಾದಂತಹ ಜೀವಿಯ ಬಗ್ಗೆ ಇನ್ನು ಅನೇಕರಿಗೆ ಯಾವ ಮಾಹಿತಿಯೂ ಕೂಡ ಸರಿಯಾಗಿ ತಿಳಿದಿಲ್ಲ. ವೀಕ್ಷಕರೇ, ಈ ಮಹಾಬಲ ಕಪ್ಪೆ ಹೊರಗಡೆ ಬಂದರೆ ಕೇರಳದ ಪಾಲಿಗೆ ಶುಭ ಸೂಚಕವಾಗಿದೆ ಎಂದು ಹೇಳುತ್ತಾರೆ. ಏಕೆಂದರೆ ಪ್ರತಿ ವರ್ಷ ಓಣಂ ಹಬ್ಬಕ್ಕೂ ಮುಂಚೆಯೇ ಇದು ಕಾಣಿಸಿಕೊಳ್ಳುತ್ತದೆ. ಇದೀಗ ಕೇರಳದ ಎರ್ನಾಕುಲಂ ಜಿಲ್ಲೆಯಲ್ಲಿ ಈ ಮಹಾಬಲ ಕಪ್ಪೆ ಕಾಣಿಸಿಕೊಂಡಿದೆ. ಈ ಬಾರಿ ಓಣಂ ಹಬ್ಬ ಆಗಸ್ಟ್ 26ರಿಂದ ಸೆಪ್ಟೆಂಬರ್ 5ರವರೆಗೆ ನಡೆಯಲಿದೆ. ಅಳಿವಿನ ಅಂಚಿನಲ್ಲಿ ಇರುವಂತಹ ಈ ಕಪ್ಪೆ ಪಶ್ಚಿಮ ಘಟ್ಟಗಳ ಬೆಚ್ಚಗಿನ ಪ್ರದೇಶಗಳಲ್ಲಿ ವಾಸಿಸುತ್ತದೆ. ಇವುಗಳು ನದಿಯ ತೀರದಲ್ಲಿ ಅಥವಾ ದೊಡ್ಡವಾದಂತಹ ಮೃದು ಆದಂತಹ ಮಣ್ಣಿನ ಅಡಿಯಲ್ಲಿ ವಾಸವಿರುತ್ತದೆ. ವರ್ಷದಲ್ಲಿ 364 ದಿನಗಳವರೆಗೆ ಈ ಕಪ್ಪೆ ಭೂಮಿಯ ಆಳದಲ್ಲಿ ವಾಸವಿರುತ್ತದೆ. ಮೊಟ್ಟೆಯನ್ನು ಇಡಲು ಮಾತ್ರ ವರ್ಷಕ್ಕೆ ಒಮ್ಮೆ ಮಾತ್ರ ಇದು ಹೊರಗೆ ಬರುತ್ತದೆ. ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣೆ ಒಕ್ಕೂಟ IUCN ಈ ಕಪ್ಪೆಯನ್ನ ಕೆಂಪು ಪಟ್ಟಿಯಲ್ಲಿ ಅಳಿವಿನ ಅಂಚಿನಲ್ಲಿ ಇರುವಂತೆ ಪಟ್ಟಿ ಮಾಡಲಾಗಿದೆ. ಭೂಮಿಯ ಆಳದಲ್ಲಿ ವಾಸ ಇರುವಂತಹ ಈ ಜೀವಿ ಎರೆಹುಳಗಳು, ಗದ್ದಲು ಹುಳಗಳನ್ನ, ಇರುವೆಗಳನ್ನ ತಿನ್ನುತ್ತದೆ.
ರಾಜ್ಯ ಅರಣ್ಯ ಇಲಾಖೆಯ ಶಿಫಾರಸ್ಸಿನಂತೆ ಮಹಾಬಲ ಕಪ್ಪೆಯನ್ನು ರಾಜ್ಯದ ಅಧಿಕೃತ ಕಪ್ಪೆ ಎಂದು ಘೋಷಿಸಲು ಕ್ರಮ ಕೈಗೊಳ್ಳಲಾಗಿದೆ. ಇದು ಒಂದು ವಿಶಿಷ್ಟ ಪ್ರಭೇದವಾಗಿದ್ದು ದಕ್ಷಿಣ ಪಶ್ಚಿಮ ಘಟ್ಟಗಳ ಭಾಗದಲ್ಲಿ ಮಾತ್ರ ಈ ಕಪ್ಪೆ ಕಂಡುಬರುತ್ತದೆ. 2003ರಲ್ಲಿ ಕೇರಳದ ಕಾಡುಗಳಲ್ಲಿ ಮೊದಲ ಬಾರಿಗೆ ಈ ಕಪ್ಪೆ ಪತ್ತೆಯಾಗುತ್ತದೆ. ಈ ಪ್ರಭೇದವು ಹಲವಾರು ಕಾರಣಗಳಿಂದ ವಿಶ್ವದಾದ್ಯಂತ ಅನೇಕ ಪ್ರಶ್ನೆಗಳನ್ನು ಹುಟ್ಟುಹಾಕಿತ್ತು. ವೀಕ್ಷಕರೇ, ಪಶ್ಚಿಮ ಘಟ್ಟಗಳಲ್ಲಿ ಅದೆಷ್ಟು ವಿಶೇಷವಾದಂತಹ ಜೀವರಾಶಿಗಳು ಇರುವಂಥದ್ದು. ಮನುಷ್ಯನ ಸ್ವಾರ್ಥದಿಂದ ಆ ಎಲ್ಲ ಜೀವಿಗಳು ಇಂದು ಅಳಿವಿನ ಅಂಚಿನಲ್ಲಿ ಇದೆ. ಕೃಷಿಯ ಹೆಸರಿನಲ್ಲಿ ಅರಣ್ಯನಾಶ, ಕಾಡ್ಗಿಚ್ಚು ಸೇರಿದಂತೆ ಮನುಷ್ಯನ ಸ್ವಾರ್ಥದಿಂದ ಅನೇಕ ಜೀವರಾಶಿಗಳು ಇಂದು ಸಂಕಷ್ಟದಲ್ಲಿ ಇರುವಂಥದ್ದು. ದಟ್ಟವಾದಂತಹ ಅರಣ್ಯಗಳಲ್ಲಿ ಸರಕಾರದ ಕೆಲವು ಯೋಜನೆಗಳು ಈ ಪ್ರಾಣಿ ಪಕ್ಷಿಗಳಿಗೆ ಸಾಕಷ್ಟು ತೊಂದರೆ ಉಂಟು ಮಾಡುತ್ತಿದೆ. ಹಾಗೂ ಅರಣ್ಯ ಪ್ರದೇಶಕ್ಕೆ ಟ್ರೆಕ್ಕಿಂಗ್ ಹೆಸರಿನಲ್ಲಿ ಹೋಗುವಂತಹ ಕೆಲವು ಪ್ರವಾಸಿಗರು ಪ್ಲಾಸ್ಟಿಕ್ ಹಾಗೂ ಇನ್ನಿತರೆ ತ್ಯಾಜ್ಯಗಳನ್ನು ಅಲ್ಲಿ ಎಸೆದು ಪ್ರಾಣಿ ಪಕ್ಷಿಗಳ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವಂತೆ ಮಾಡುತ್ತಿದ್ದಾರೆ. ವೀಕ್ಷಕರೇ, ಅರಣ್ಯ ಸಂರಕ್ಷಣೆ ಇದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರಬೇಕು. ಅರಣ್ಯ ಪ್ರದೇಶಗಳಿಗೆ ಹೋದಾಗ ಅಲ್ಲಿ ಪ್ಲಾಸ್ಟಿಕ್ ಅಥವಾ ಇನ್ನಿತರೆ ತ್ಯಾಜ್ಯಗಳನ್ನು ಎಸೆಯಬೇಡಿ. ಇದರಿಂದ ಪ್ರಾಣಿ ಪಕ್ಷಿಗಳ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ವೀಕ್ಷಕರೇ, ನಿತ್ಯ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.